ವೀರಪ್ಪ ಮೊಯ್ಲಿಯವರು ಅವರ ಸಮಾಜದ ಒಂದು ಡೋಣಿ ಮುಳುಗಿತ್ತು. ಒಂದು ಮದುವೆಗೆ ಹೋಗ್ತಕ್ಕಂಥ ಒಂದು ಡೋಣಿ ಮುಳುಗಿದಾಗ ಅವಾಗ 21 ಜನನು ತೀರಿ ಹೋಗಿದ್ದರು. ಅದನ್ನು ನೋಡಲಿಕ್ಕೆ ವೀರಪ್ಪ ಮೊಯ್ಲಿಯವರು ಮೇದಾಗ ಬಂದಿದ್ದರು. ಆ ದುರಂತದ ವೀಕ್ಷಣೆಗಾಗಿ ವೀರಪ್ಪ ಮೊಯ್ಲಿಯವರು ಬರ್ತಾರೆ. ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆದಾಗ ಬಂದಾಗ ಏನಾಗ್ತದೆ, ಅದನ್ನು ದಾಟು ಹೊತ್ನ್ಯಾಗ ಈ ವಿಡಿಯೋ ಮಾಡೋಕೆ ತಹಸೀಲ್ದಾರ್ ಸಹಿತ ಮನೆಗೆ ಬಂದು ಕರೀತಾರೆ ಅವ್ರನ್ನ. ಯಾಕಂದರೆ ಅವ್ರು ಹಿಂದೊಂದು 2-3 ಬಿಲ್ಲನ್ನು ಕೊಟ್ಟಿರಂಗಿಲ್ಲ. ಅದಕ್ಕೆ ನಾನು ಹೋಗಂಗಿಲ್ಲ ಅಂತೇಳಿ ಮಲ್ಕೊಂಡಿರ್ತಾನೆ. ಮಲ್ಕೊಂಡಾಗ ಏನು ತಹಸೀಲ್ದಾರ್ ಆವಾಗ ಜೀಪನ್ನು ತೆಗೆದುಕೊಂಡು ತನ್ನ ಮನೆ ಮುಂದೆ ಬಂದು ನಿಂತಾಗ ಅಸಹ್ಯ ಆಗ್ತದೆ ಅಂತಕ್ಕಂಥ ಇದ್ರದ್ದು ಅವನ ಜೊತೆಗೆ ಒಂದು ಹುಡುಗನ ಕರ್ಕೊಂಡು ಹೋಗ್ತಾರೆ. ಪಾಟೀಲ್ರು, ಎಸ್ ಎಸ್ ಪಾಟೀಲ್ರು ಇವರೆಲ್ಲರೂ ಇರ್ತಕ್ಕಂತಹ ಡೋಣಿ ಒಳಗೆ ತಮ್ಮ ರಾಜುನ ಹತ್ತಿರ್ತಾನೆ. ಅದರ ದುರದೃಷ್ಟಾತ್ ಏನಾಗ್ತದೆ, ಅದಕ್ಕೊಂದು ತೂತು ಬಿದ್ದಿರ್ತದೆ. ಆ ತೂತಿನಾಗಿಂದ ನೀರು ಬಂದುಬಿಡ್ತದೆ. ನೀರು ಬಂದಾಗ ಏನಾಗ್ತದೆ, ಆ ಡೋಣಿ ಮುಣಿಗೆ ಬಿಡ್ತದೆ. ಅದರೊಳಗೆ ಈ ಕೆಂಪಯ್ಯವ್ರು ಭಾಳಷ್ಟು ಪ್ರಯತ್ನ ಮಾಡಿ ಒಂದು 6-7 ಮಂದಿನ ಎಲ್ಲರನ್ನೂ ಮೇಲೆ ತರ್ತಾರೆ. ಆದರೆ ಇವನ್ದೇನಾಗ್ತದೆ, ಇವನ್ ಕೊರಳಿಗೆ ಒಂದು ಬ್ಯಾಗ್ ಇರ್ತದೆ. ಅದು ಬ್ಯಾಗು ಎಲ್ಲೋ ಒಂದು ಕಲ್ಲು ಪಡಿಕೆಯೊಳಗೆ ಸಿಕ್ಕೊಂಡು ಅವನ ಮೇಲೆ ಎಳಿಸ್ಕೊಡ್ಲಿ. ಅವನ ಬೂಟು ಹೊರಗೆ ತೇಲಾಕತ್ತಾಗ ವಿಡಿಯೋಗ್ರಾಫರ್ ಬರಲಿಲ್ಲ, ವಿಡಿಯೋಗ್ರಾಫರ್ ಒಳಗೆ ಹೋದ ಅಂತಕ್ಕಂಥ ಒಂದು ಬಬುಕ ಆಗಿ ಭಾಳಷ್ಟು ಅದು 2 ದಿನದ ಮಟ್ಟಿಗೆ 2 ದಿನ ಆದರೂ ಬಾಡಿ ಮೇಲೆ ಬರಲಿಲ್ಲ. ಒಂದು ಕಡೆ ಸಿರ್ಸಂಗಿಯಿಂದ ಶಿರಟ್ಟಿಯಿಂದ ಗದಗನಿಂದ ಹೂವಿನಡಗಲಿ, ಈ ಕಡ್ಲಿಕೊಪ್ಪ ಅವರು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿಯಲ್ಲಿ ಎಲ್ಲ ವ್ಯವಹಾರ ಪ್ರಾರಂಭ ಆಯಿತು. ಆದರೆ ನಮ್ಮ ಜೀವನದಲ್ಲಿ ಭಗವಂತ ಸುಖನೂ ಹಾಗೆ ಕೊಟ್ಟು ನೋಡ್ತಾನೆ, ದುಃಖನೂ ಹಂಗೆ ಕೊಟ್ಟು ನೋಡ್ತಾನೆ. ನಿಮ್ಮ ವ್ಯಾಪಾರ ಅಥವಾ ಉದ್ಯಮ, ಫೋಟೋಗ್ರಫಿ ಉದ್ಯಮ MP ಪ್ರಕಾಶ್ ಅವರು ಸಂಬಂಧದಿಂದ ಎಲ್ಲ ಸರಿಯಾಗಿ ಆಯಿತು. ಆದರೆ ಅಲ್ಲಿ ಕುಟುಂಬದಲ್ಲಿ ನಡೆದ ದುರಂತ ಇದೆಯಲ್ಲ, ಅದು ಯಾಕಾಯಿತು, ಏನು ಅದು ನಮ್ಮ ಒಟ್ಟ ಫ್ಯಾಮಿಲಿ ಮೇಲೆ ಪರಿಣಾಮವನ್ನು ಬೀರ್ತು? ಅದು ಈ ಸರ್ಕಾರದ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆದಾಗ ಅವರ ಸಮಾಜದ ಒಂದು ಡೋಣಿ ಮುಳುಗಿತ್ತು. ಅವರು ಒಂದು ಮದುವೆಗೆ ಹೊಂಟಂಥ ಒಂದು ಸಂದರ್ಭ. ಅದರಲ್ಲಿ 21 ಜನ ಹೊಳೆಯೇನಿರಲಿಲ್ಲ, ಆದರೆ ಒಂದೇ ಭಾಗದಲ್ಲಿ ದಾಟ್ತಕ್ಕಂಥ ಒಂದು ಏರಿಯಾ ಇತ್ತು. ಆ ಏರಿಯಾದಲ್ಲಿ 21 ಜನ ಈ ಅಂಬಿಗೆ ಅವರ ಸಮಾಜ ಈಳಿಗೆರೆ ಸಮಾಜದವರು ಹೋಗುವ ಒಂದು ಮದುವೆಗೆ ಹೋಗ್ತಕ್ಕಂಥ ಒಂದು ಡೋಣಿ ಮುಳುಗಿದಾಗ ಅವಾಗ 21 ಜನನು ತೀರಿ ಹೋಗಿದ್ದರು. ಅದನ್ನು ನೋಡಲಿಕ್ಕೆ ವೀರಪ್ಪ ಮೊಯ್ಲಿಯವರು ಮೇದಾಗ ಬಂದಿದ್ದರು. ಮೇ 22-23ನೇ ತಾರೀಕಿನ ದಿನ ಬಂದಾಗ ಏನಾಯಿತು, ಆ ದುರಂತ ನಡೆದು ಬಿಡ್ತದೆ. ಆ ದುರಂತದ ವೀಕ್ಷಣೆಗಾಗಿ ಅವರು ವೀರಪ್ಪ ಮೊಯ್ಲಿಯವರು ಬಂದಾಗ ಮರುದಿನ ವೀರಪ್ಪ ಮೊಯ್ಲಿಯವರು ಬರ್ತಾರೆ. ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆದಾಗ ಬಂದಾಗ ಏನಾಗ್ತದೆ, ಅದನ್ನು ದಾಟು ಹೊತ್ನ್ಯಾಗ ಈ ವಿಡಿಯೋ ಮಾಡೋಕೆ, ಅಂದರೆ ಈಗ ರಾಜು ಏನದಲ್ಲ ಹಡಗಲಿ ಒಳಗೆ ವಿಡಿಯೋಗ್ರಾಫಿ ಮತ್ತು ಫೋಟೋಗ್ರಾಫಿಯನ್ನು ಮಾಡ್ತಾ ಇದ್ದಲ್ಲ, ಅವನು ಭಾಳಷ್ಟು ಬೆಳೆದಿದ್ದ. ಆದರೆ ದುರ್ದಶಾತ್ ತಹಸೀಲ್ದಾರ್ ಸಹಿತ ಮನೆಗೆ ಬಂದು ಕರೀತಾರೆ ಅವ್ರನ್ನ. ಯಾಕಂದರೆ ಅವ್ರು ಹಿಂದೊಂದು 2-3 ಬಿಲ್ಲನ್ನು ಕೊಟ್ಟಿರಂಗಿಲ್ಲ. ಅದಕ್ಕೆ ನಾನು ಹೋಗಂಗಿಲ್ಲ ಅಂತೇಳಿ ಮಲ್ಕೊಂಡಿರ್ತಾನೆ. ಮಲ್ಕೊಂಡಾಗ ಏನು ತಹಸೀಲ್ದಾರ್ ಆವಾಗ ಜೀಪನ್ನು ತೆಗೆದುಕೊಂಡು ತನ್ನ ಮನೆ ಮುಂದೆ ಬಂದು ನಿಂತಾಗ ಅಸಹ್ಯ ಆಗ್ತದೆ ಅಂತಕ್ಕಂಥ ಇದ್ರದ್ದು ಅವನ ಜೊತೆಗೆ ಒಂದು ಹುಡುಗನ ಕರ್ಕೊಂಡು ಹೋಗ್ತಾರೆ. ಹೋಗುವಾಗ ಆ ಕೆಂಪಯ್ಯ ಮತ್ತು ಈಗೇನು ನಮ್ಮ ಮಾಜಿ ಮಂತ್ರಿಗಳಾದಂಥ ಪಾಟೀಲ್ರು, ಎಸ್ ಎಸ್ ಪಾಟೀಲ್ರು ಇವರೆಲ್ಲರೂ ಇರ್ತಕ್ಕಂತಹ ಡೋಣಿ ಒಳಗೆ ತಮ್ಮ ರಾಜುನ ಹತ್ತಿರ್ತಾನೆ. ಅದರ ದುರದೃಷ್ಟಾತ್ ಏನಾಗ್ತದೆ, ಅದಕ್ಕೊಂದು ತೂತು ಬಿದ್ದಿರ್ತದೆ. ಆ ತೂತಿನಾಗಿಂದ ನೀರು ಬಂದುಬಿಡ್ತದೆ. ನೀರು ಬಂದಾಗ ಏನಾಗ್ತದೆ, ಆ ಡೋಣಿ ಮುಣಿಗೆ ಬಿಡ್ತದೆ. ಅದರೊಳಗೆ ಈ ಕೆಂಪಯ್ಯವ್ರು ಭಾಳಷ್ಟು ಪ್ರಯತ್ನ ಮಾಡಿ ಒಂದು 6-7 ಮಂದಿನ ಎಲ್ಲರನ್ನೂ ಮೇಲೆ ತರ್ತಾರೆ. ಆದರೆ ಇವನ್ದೇನಾಗ್ತದೆ, ಇವನ್ ಕೊರಳಿಗೆ ಒಂದು ಬ್ಯಾಗ್ ಇರ್ತದೆ. ಆವಾಗೆಲ್ಲ ಈಗಿನ ಹಾಗಿರಲಿಲ್ಲ ಸೆಕ್ಯೂರಿಟಿ. ಒಂದು ದೊಡ್ಡ ಬ್ಯಾಗ್ ಇರ್ತಿತ್ತು, ಒಂದು 20 kg ವಜ್ಜೆ, 15-20 kg ವಜ್ಜದ್ದು ಒಂದು ಬ್ಯಾಗ್ ಇರ್ತಿತ್ತು. ಅದು ಬ್ಯಾಗು ಎಲ್ಲೋ ಒಂದು ಕಲ್ಲು ಪಡಿಕೆಯೊಳಗೆ ಸಿಕ್ಕೊಂಡು ಅವನ ಮೇಲೆ ಎಳಿಸ್ಕೊಡ್ಲಿಲ್ಲ. ಅದು ಏನಾಯಿತು, ಅವನ ಬೂಟು ಹೊರಗೆ ತೇಲಾಕತ್ತಾಗ ವಿಡಿಯೋಗ್ರಾಫರ್ ಬರಲಿಲ್ಲ, ವಿಡಿಯೋಗ್ರಾಫರ್ ಒಳಗೆ ಹೋದ ಅಂತಕ್ಕಂಥ ಒಂದು ಬಬುಕ ಆಗಿ ಭಾಳಷ್ಟು ಅದು 2 ದಿನದ ಮಟ್ಟಿಗೆ 2 ದಿನ ಆದರೂ ಬಾಡಿ ಮೇಲೆ ಬರಲಿಲ್ಲ. ಬರೆದ ನಂತರ 3ನೇ ದಿನ ಬೆಳಗ್ಗೆ ನಾನು ಕಾಯ್ತಾ ಕುಂತಿದ್ದೆ. ಬೆಳಗ್ಗೆ 5 ಗಂಟೆಗೆ ಹೋಗಿ ಆವಾಗ ಎದ್ದು ಬಂತದು. ಆ ದಿನ ಅದು ನಮ್ಮ ಫ್ಯಾಮಿಲಿಯ ಒಂದು ದುರದೃಷ್ಟ. ಇನ್ನೂ ಯಾಕಂದರೆ ಅವನೇ ಚಿಕ್ಕವ, ಅವನು ಆ ಮನೆಯನ್ನು ಪೂರ್ಣ ಬೆಳಗ್ತಾ ಇದ್ದ. ಆ ವೇಳೆಯಲ್ಲಿ ಅದು ಒಂದು ಅವನ ದುರಂತ ಆಗಿ ಅವಾಗ ಸಣ್ಣ ಮಗು, 1 ವರ್ಷದ ಗಂಡು ಮಗು ಇತ್ತು, 3 ವರ್ಷದ ಮಗಳಿದ್ಲು. ಮತ್ತು ಸಣ್ಣಾಗಿ 30-28 ವರ್ಷದ ಹೆಂಡತಿ ಇವರೆಲ್ಲ ಬಿಟ್ಟು ಅಗಲ್ಬೇಕಾಯಿತು.
ಹಾಗಾಗಿ ಅವರ ಫ್ಯಾಮಿಲಿ ಒಳಗೆ ಒಂದಿಷ್ಟು ಡಿಸ್ಟರ್ಬೆನ್ಸ್ ಆಯಿತು. ತದನಂತರ ಏನು ಸರ್ಕಾರ ಇದನ್ನು ಕೊಟ್ಟರು ಬಿಡಿ, ಏನು ಯಾಕಂದರೆ ಒಂದು ಆಗಿನ ಕಾಲದಲ್ಲಿ ಒಂದು 4.5 ಲಕ್ಷ ರೂಪಾಯಿ ಧನವನ್ನು ಕೊಟ್ಟರು. ಬಟ್ ಅವನ ಮನೆತನದ ಒಂದು ಇದು ಹೋಯಿತು. ಅದ್ರ ಮುಂದೆ ಅವಳು ಹೆಂಡತಿ ಧೈರ್ಯಗೆಡಲಾರ್ದೆ ಟೇಲರಿಂಗ್ ಮಾಡೋದು ಮತ್ತು ಈ ವಿಡಿಯೋ ಮಾಡೋದು ಇವನ್ನೆಲ್ಲ ಮಾಡಿಕೊಂಡು ಜೀವನವನ್ನು ನಡೆಸ್ಕೊತ ಹೋದ್ಲು. ಆದರೆ ಅವಳು ಈಗಾಗಲೇ 4 ವರ್ಷಗಳ ಹಿಂದೆ ತೀರಿ ಹೋಗಿಬಿಟ್ಲು. ಈಗ ಅವಾಗಿರ್ತಕ್ಕಂಥ ಒಂದು ಮಗಳು ಕಾರ್ಟಿಗೆಯಲ್ಲಿ ಕೊಟ್ಟಿದ್ದೆ, ಅವ ಬ್ಯಾಂಕ್ ಮ್ಯಾನೇಜರ್ ಅದಾನ. ಮಗಂದು MCA ಆಗ್ಯದ. ಅವ ಬೆಂಗಳೂರಲ್ಲಿ ಜಾಬ್ ಮಾಡ್ತಾಯಿದ್ದ, ಬಿಟ್ಟು ಬಂದು ಹೂವಿನಡಗಲಿಯಲ್ಲಿ ಅದೇ ಅವನು ಸ್ಟುಡಿಯೋನ ಮಾಡ್ತಾಯಿದ್ದಾನೆ. ಈಗ ನಡೆದದ ಅವನ ಫ್ಯಾಮಿಲಿ ಎಲ್ಲ. ಆದರೆ ಹಾಗಾಗಿ ಅದೊಂದು ದುರಂತ ಆಯಿತು ನಮ್ಮ ಫ್ಯಾಮಿಲಿಗೆ. ಒಂದು ಸ್ವಲ್ಪ ಆಗಿನ ವೇಳೆಯಲ್ಲಿ ಭಾಳಷ್ಟು ಉತ್ತಮ ರೀತಿಯಲ್ಲಿ ನಡೆಯುವಂಥ ವೇಳೆಯಲ್ಲಿ ಸ್ವಲ್ಪ ಮಬ್ಬಾಯಿತು. ಮುಂದೆ ಅದೇ ಸ್ಟುಡಿಯೋನ ಅವನ ಹೆಂಡತಿಯ ತಮ್ಮ ವಿಶ್ವನಾಥ್ ನಡೆಸು, ಅಂದರೆ ಅವನಿಗೆ ನಮ್ಮ ಅಣ್ಣವ್ರ ಹೆಂಡತಿಯ ತಮ್ಮ ಆದ್ರಿಂದ ನಮ್ಮ MD ಕಡ್ಲಿಗೊಪ್ಪರ ಮನೋಹರ ಹಿರೇಮಗಳನ್ನು ಕೊಟ್ಟು ಮದುವೆಯನ್ನು ಮಾಡಿ ಅವರಿಬ್ಬರು ಗಂಡ ಹೆಂಡತಿ ಅದನ್ನು ನೋಡ್ಕೊತ ಹೋಗ್ತದೆ ಇದ್ದಾರೆ. ಈಗ ಕುಟುಂಬದ ವಿಶ್ವಾಸದಲ್ಲಿ ಈ ಅಣ್ಣ ತಮ್ಮಂದರು ಅಷ್ಟೇನು ಬಾಂಧವ್ಯದಿಂದ ಇರೋಂಗಿಲ್ಲ. ಆದ್ರೆ ನೀವು ನಿಮ್ಮ ಅಣ್ಣವ್ರ ಮೇಲಿರೋ ನಿಷ್ಠೆ ಎಲ್ಲ ನೋಡಿದಾಗ ನಿಮಗೂ ಬೇಗ ಮಕ್ಕಳಾಗದೇ ಇರೋ ಕಾರಣಕ್ಕೆ ನೀವು ನಿಮ್ಮ ಅಣ್ಣಂದಿರ ಮಕ್ಕಳನ್ನು ಅಡಾಪ್ಟ್ ಮಾಡ್ಕೊಳ್ತೀರಿ. ಹೌದು. ಆದರೆ ಸೋಜಿಗ ಏನಂದ್ರೆ ಆ ಮಕ್ಕಳನ್ನ ಕಾನೂನು ರೀತಿಯಲ್ಲಿ ನೀವು ದತ್ತು ಸ್ವೀಕಾರ ಮಾಡಿದ ಮೇಲೆ ನಿಮಗೊಂದು ಮಗಳು ಹುಟ್ಟುತ್ತಾಳೆ. ಬೇರೆ ಕಡೆ ಇದೇ ಘಟನೆ ನಡೆದಿದ್ರೆ ಏನು ಮಾಡ್ತಾರಂತಂದ್ರೆ ಆವಾಗ ದತ್ತನ್ನು ರದ್ದುಪಡಿಸ್ತಾರೆ ಅಥವಾ ಅನ್ಯಾಯ ಮಾಡ್ತಾರೆ. ಆ ವಿಷಯಕ್ಕೂ ಕೂಡ ನೀವು ನಿಮ್ಮ ಆದರ್ಶವನ್ನು ಮೆರೆದ್ರಿ. ಏನಾಯ್ತು ಅದು ಘಟನೆ? ಏನಿಲ್ಲ, ಅದು ಮುಂದೆ ಅದು ನನ್ನ ಶಿವೇನು ಭಾಳಷ್ಟು ನನ್ನ ಹೆಂಡತಿ ಭಾಳಷ್ಟು ಕಡೆ ತೋರಿಸಿದ್ವಿ ಎಲ್ಲ ಡಾಕ್ಟರ್ಸಿಗೆ. ಅದು ಏನೂ ಮಕ್ಕಳಾಗಲಿಲ್ಲ. ಆದರೆ 20 ವರ್ಷದ ನಂತರ ಅವಳಿಗೆ ಈ SSY ಅಂತೇಳಿ ನಡೀತಾ ಇತ್ತು, ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿ ಹೋಗ್ತಾ ಇದ್ಲು. ಅವರು ಒಂದು ದಿನ ಏನಾಯಿತು, 3 ದಿನದ ಒಂದು ಟ್ರಿಪ್ ಕರ್ಕೊಂಡು ಹೋದರು. ಎಲ್ಲೇ ಸೊಗಲಕ್ಕೆ. ಸೊಗಲದಲ್ಲಿ ಕ್ಯಾಂಪ್ ಇತ್ತು. ಸೊಗಲದಲ್ಲಿ 3 ದಿನ ಅವಳು ಇದ್ದು ಅಲ್ಲಿ ಗುಡ್ಡ ಗಿಡ್ಡ ಅಲ್ಲೆಲ್ಲ ಹತ್ತಿದಾಗ ಅವಳಿಗೇನೋ ಹೊಟ್ಟೆ ನೋವಂತ ಪ್ರಾರಂಭ ಆಯಿತು. ಬಂದ ತಕ್ಷಣನೇ ನಾವೇನು ಮಾಡಿದ್ವಿ, ಆಗಾರ ನಡ್ರಿ ಹೋಗುನು ಅಂತೇಳಿ ದವಾಖಾನೆಗೆ ಹೋದ್ವಿ. ಹೋಗುವಾಗ ಏನಾಯಿತು, ನಮ್ಮ ಜೀವಿಪಾಳ್ರ ನಮ್ಮ ಎಲ್ಲರ ಒಂದು ಫ್ಯಾಮಿಲಿ ಇದ್ರೊಳಗೆ ಆಕಿ ರತ್ನವಾಹಿನಿ ಅನ್ನೋದು ಅವರು ಸ್ವಲ್ಪ ಇನ್ವೆಸ್ಟ್ಮೆಂಟ್ ತೊಗೊತಿದ್ರು. ಅವಳು ನಾನು ಬರ್ತೇನೆ ಬಾ ಅಂತ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಯಾರ ಕಡೆ ಹೋಗೋದು ಅಂದಾಗ ನಾಗರತ್ನ ಕಲ್ಲೊಳ್ಳಿಗೆ ಅವರು ಮಿಸ್ಸಸ್ ಅದೇ ಹೊಸದಾಗಿ ಬಂದಿದ್ಲು. ಬಂದು ನೋಡಿದಾಗ ಹೊಟ್ಟೆ ಒಳಗೆ ಗಂಟಾಗೈತೆ ಅಂಥೇಳಿ ಇವಳು ಹೋದಾಗ ಅದು ಒಂದೇನು ಸೋಜಿಕ ಸಂಗತಿ. ಎಲ್ಲ ಸ್ಕ್ಯಾನ್ ಮಾಡಿದಾಗ 5 ತಿಂಗಳ ಗರ್ಭಿಣಿ ಅಂತ ಹೇಳಿದರು. ಅದು ಏನದಲ್ಲ ನಮ್ಮಲ್ಲಿ ಭಾಳೊಂದು ಹುಮ್ಮಸ್ಸು ಅವಳಲ್ಲಿ ಮತ್ತು ನಮ್ಮಲ್ಲಿ ಎಲ್ಲ ನಮ್ಮ ಮನೆಯೊಳಗೆ ಒಂದು ಹುಮ್ಮಸ್ಸನ್ನು ತೋರ್ತು. ಅದು ಎಲ್ಲ ಬೇಬಿ ಎಲ್ಲ ಚೆಕ್ ಮಾಡಿದಾಗ ಇಲ್ಲ ಈಜೆ ಓಕೆ 5 ತಿಂಗಳು ಬೇಬಿ ಅದ ಹೊಟ್ಟೆಯೊಳಗೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅದೇನು ನಮಗೆ ಭಾಳ ಎಲ್ಲರಿಗೂ ಸಂತೋಷ ಆಯಿತು. ಮುಂದೆ ಹೆಣ್ಣು ಮಗು ಹುಡ್ತು. ತಾಂತ್ರಿಕವಾಗಿ ನೀವು ದತ್ತನ್ನು ರದ್ದು ಮಾಡ್ಕೊಳ್ಳಿಲ್ಲ? ಇಲ್ಲ, ಮಾಡಿಲ್ಲ. ನಾವು ಇವತ್ತಿನವರೆಗೂ ಎಲ್ಲ ಪ್ರಾಪರ್ಟಿ ಒಳಗೆ ಅವನನ್ನು ಏನು ಕೃಷ್ಣ ಅವ ಏನು ನಮ್ಮ ಮಗನಕ್ಕಿಂತಲೂ ಹೆಚ್ಚಿಗೆ ಅದಾನ. ಮತ್ತು ಅವ್ನು ಎಲ್ಲದರಲ್ಲೂ ಪಾರ್ಟ್ನರ್ಶಿಪ್ಪನ್ನು ಎಲ್ಲ ನನ್ನ ಆಸ್ತಿ ಒಳಗೆ ಏನು ನಾ ಕಟ್ಟಿದಂಥ ಈ ಬಿಲ್ಡಿಂಗ್ ಅದ, ಆಮೇಲೆ ಬಿಸ್ನೆಸ್ನೊಳಗೆ ಅವಾಗೆಲ್ಲದರಲ್ಲೂ ಪಾರ್ಟ್ನರ್ಶಿಪ್ ಅದ ಅವಂದು ಮತ್ತು ನನ್ನ ಹೆಂಡತಿದ್ದು. ಯಾಕಂದರೆ ನಾನು ನೌಕರದಾರ ಆಗಿದ್ದರಿಂದ ನನ್ನ ಹೆಸರಲ್ಲಿ ಯಾವುದೂ ಪ್ರಾಪರ್ಟಿ ಮಾಡಲಿಲ್ಲ. ನಾನು ಮಾಡುವಾಗ ಎಲ್ಲದರಲ್ಲಿಯೂ ಆ ಒಂದು ಹಿಸ್ಸೆಯನ್ನು ಮಾಡಿದ್ದೀನಿ. ಯಾಕಂದ್ರೆ ಅದು ಇವತ್ತು ಕುಟುಂಬ ವ್ಯವಸ್ಥೆಯಲ್ಲಿ ಫ್ಯಾಮಿಲಿ ಲೈಫ್ನಲ್ಲಿ ಅಂಥ ಆದರ್ಶ ಗುಣಗಳು ಕೂಡ ಇತರರಿಗೆ ಮಾರ್ಗ ಆಗ್ತಾವೆ. ಯಾಕಂದ್ರೆ ಮನುಷ್ಯ ಸ್ವಾರ್ಥಿಯಾಗಿ ಅದು ಬ್ರಿಟಿಷರ್ ಕಾಲದಿಂದಲೂ ಅದು ನಡೆದದ್ದೇ ಇದೆ. ದತ್ತನ್ನು ಕ್ಯಾನ್ಸಲ್ ಮಾಡ್ಕೊಂಡು ನೀವು ಅದು ಮಾಡಲಿಲ್ಲ. ಆ ಪಾರ್ಟ್ಲಿಂದ ನಿಮ್ಮ ಆದರ್ಶ ಭಾಳ ಅನುಕರಣೀಯವಾಗಿದ್ದು. ಆಮೇಲೆ ನೀವು ಈ ಎಲ್ಲ ಬಿಸ್ನೆಸ್ಸು ಎಲ್ಲ ಕೆಲಸಗಳ ಮಧ್ಯೆ ಈಗ ಈ ಕಲಾ ಶಿಕ್ಷಕರು ಮತ್ತು ಆ ಶಿಕ್ಷಣ ಕ್ಷೇತ್ರಕ್ಕೆ ಒಂದಿಷ್ಟು ತಾರತಮ್ಯ ಇತ್ತು. ಈ ಅದಕ್ಕೆ 100% ವೇತನ ಕೊಡೋದಾಗಲಿ, ಅನುದಾನಿತ ಶಾಲೆಗಳಿದ್ದು ನಮಗೆ ಅದನ್ನೆಲ್ಲ ಏನು ನೀವು ಯಾವ ಮುಂಚೂಣಿಯಲ್ಲಿ ತೊಗೊಂಡು ಅದನ್ನು ಹೆಂಗೆ ಸರಿದೂಗಿಸಿದ್ರಿ? ಅದೇನಾಯಿತು ಅಂದರೆ ನಾವು ಎಲ್ಲ ಕಲಾಶಾಲೆಯ ಸಿಬ್ಬಂದಿಯವರು ನಾವು ಕೇವಲ 12 ಕಲಾಶಾಲೆಗಳಿದ್ದು. ಅಂದರೆ ಏಡ್ನಲ್ಲಿರ್ತಕ್ಕಂಥ 12 ಕಲಾಶಾಲೆಗಳಿದ್ದು. ಏಡ್ನಲ್ಲಿರ್ತಕ್ಕಂಥ ಒಂದು 8 ಮತ್ತು ಆ ವೇಳೆಯಲ್ಲಿ ಅಂದರೆ 1989ರಲ್ಲಿ ನಾವೊಂದು ಸಂಘಟನೆಯನ್ನು ಮಾಡಿದ್ವಿ. ಕರ್ನಾಟಕ ಚಿತ್ರಕಲಾ ಶಿಕ್ಷಕರ ಮಹಾವಿದ್ಯಾಲಯಗಳ ಸಿಬ್ಬಂದಿ ಸಂಘ ಅಂಥೇಳಿ ಧಾರವಾಡ ಅಂತೇಳಿ ಮಾಡಿ ಅದನ್ನು ಹುಬ್ಬಳ್ಳಿಯಲ್ಲಿ ಅದರ ಆಫೀಸನ್ನು ಮಾಡಿ, ಹುಬ್ಬಳ್ಳಿ ಏನು ವಿಜಯ ಮಾಂತೇಶ್ ಕಲಾಶಾಲೆ ಅದರ ವಿಳಾಸವನ್ನು ಕೊಟ್ಟು ಅಲ್ಲೇ ಭಾಳ ದಿಟ್ಟತನದಿಂದ ಇರತಕ್ಕಂಥ ಒಬ್ಬ ಹಿರೇಮಠ ಅಂತಕ್ಕಂಥವ್ರು ನಮ್ಮ ಸಹಪಾಠಿಗಳು. ಅಂದರೆ ನಮ್ಗಿಂತಲೂ ಹಿರಿಯರು. ಆದರೆ ನಾವು ಅವರೆಲ್ಲ ಕೂಡಿ ಒಂದೇ ವೇಳೆಯಲ್ಲಿ ನೌಕರಿಯನ್ನು ಮಾಡುವಾಗ ಅವರ ಅಧ್ಯಕ್ಷತೆ ಒಳಗೆ ನಮ್ಮ ಸುರೇಶ್ ಹಾಲ್ಮಾವಿ, ಏನು ಹಾಲ್ಮಾವಿ ಆರ್ಟ್ ಕಾಲೇಜ್ ಇದೆಯಲ್ಲ ಆ ಕಾಲೇಜಿದ ಪ್ರಾಚಾರ್ಯ ಅವರು ಕಾರ್ಯದರ್ಶಿಯಾಗಿ ಒಂದು ಸಂಘಟನೆಯನ್ನು ಮಾಡ್ತೀವಿ.
ಸಂಘಟನೆಯನ್ನು ಮಾಡಿದಾಗ ಅದು ಬಹಳಷ್ಟು ಮುಂಚೂಣಿಯಲ್ಲಿ ಆ ಸಂಘ ಬೆಳೆದು ಏನಾಯಿತು ಅಂತಂದರೆ ನಾವು 1990ನೇ ಇಸ್ವಿಯೊಳಗೆ ಸತತವಾಗಿ ಬೆಂಗಳೂರಿನಲ್ಲಿ ಇರಬೇಕಾಯ್ತು. ವಾರದಲ್ಲಿ 2-3 ದಿನ. ಇದಕ್ಕೆ ಮೂಲ ಕಾರಣೀಭೂತರಾದಂಥವ್ರು 5 ಜನ ನಾವು. ಅದರೊಳಗೆ ನಾನು ಒಬ್ಬ, ಅಧ್ಯಕ್ಷರು ಆದಂಥ ನಮ್ಮ ಹಿರೇಮಠಸರು, ಆಮೇಲೆ ಕಾರ್ಯದರ್ಶಿ ಆದ ಸುರೇಶ್ ಹಾಲ್ಬಾವಿಯವರು, ಅದರ ಜೊತೆಗೆ ಎಲ್ಲದಕ್ಕಿಂತಲೂ ಶಾಣೆ ಅಂತಕ್ಕಂತಹದ್ದು ಒಂದು ಮೈಂಡ್ ಮಾಸ್ಟರ್ ಅಂತಾರಲ್ಲ ಹಾಗೆ ಈ ತುಮಕೂರಿನ ರವೀಂದ್ರ ಕಲಾಕ್ಷೇತ್ರದ ಪ್ರಾಚಾರ್ಯ ಅಂತ ಬಾಬುರಾವ್ ಕಂದಗಲ್ ಅವನ ಹೆಸರು, ಆದರೆ ಬಾಬು ಅಂತಾರೆ ಅವ್ರಿಗೆಲ್ಲ ಬಾಬುರಾವು. ಆಮೇಲೆ ಬಿಜಾಪುರದ ನಮ್ಮ ಕಾಚಾಪುರವರು, ನಾನು, ಹೀಗೆ ನಾವು 5 ಜನ ಮುಂಚೂಣಿಯಲ್ಲಿ ಭಾಳಷ್ಟು ಹೋರಾಟವನ್ನು ಮಾಡಿ ನಾವು ತ್ರಿವಿಧ ಸೌಲಭ್ಯಗಳಂದರೆ ಪೆನ್ಷನ್ನು, ಗ್ರ್ಯಾಚ್ಯುಟಿ ಇವನ್ನೆಲ್ಲ ಬರ್ತಕ್ಕಂಥ ಒಂದು ಕೇವಲ ನಮಗೆ 70% ಗ್ರ್ಯಾಂಟೆಡ್ ಇತ್ತು ನಮ್ಮೆಲ್ಲ ಕಲಾಶಾಲೆಗಳು. ಎಷ್ಟು ಕಲಾಶಾಲೆಗಳು ಏನು 12 ಕಲಾಶಾಲೆಗಳು 70% ಗ್ರ್ಯಾಂಟ್ ಇತ್ತು. ಅದರ 30% ಹಾಕಿ ಕೊಡಬೇಕಾಗಿತ್ತು, ಸಂಸ್ಥೆಯವರು ಕೊಡ್ತಿರಲಿಲ್ಲ. ಹಾಗಾಗಿ ಅವರು ನಮ್ಗೆ ಅದನ್ನು ನಾನು ನಿಜವಾಗಿ ನೆನೆಸ್ಬೇಕು ಅಂತಂದರೆ ನಮ್ಮ TPAQ ಅವರು ಆಗಿನ ಕಾಲದಲ್ಲಿ ನನಗೆ ದುಡ್ಡನ್ನು ಕೊಟ್ಟು, ಇಲ್ಲ ನೀನು ಆ ಸಂಘಟನೆಯೊಳಗೆ ಪಾರ್ಟಿಸಿಪೇಟ್ ತೊಗೊಂಡು ನೀ ಮಾಡು ಕೆಲಸನ ಅಂಥೇಳಿ ಅವ್ರು ಕಳಿಸಿದ್ದಕ್ಕೆ ಅವರೆಲ್ಲ ನಮ್ಮ ಸಿಬ್ಬಂದಿಯವರೆಲ್ಲನೂ ಭಾಳಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ. ನೋಡಪ್ಪ TPAQ ಅವರು ಭಾಳಷ್ಟು ನಿಮ್ಗೆ ಸಹಾಯ ಮಾಡಿದ್ದಾರೆ, ನಮ್ಮೆಲ್ಲ ಈ ಸಂಘಟನೆಗೆ ಯಾವಾಗ ಬೇಕಾವಾಗ ನಾವು ಹೋಗ್ತೀನಿ ಅಂತಂದರೆ ವಾರದಲ್ಲಿ 2-3 ದಿನ ನನ್ನ ಬೆಂಗಳೂರಿಗೆ ಕಳಿಸ್ತಿದ್ರು. ಅಲ್ಲೆಲ್ಲ ನಾವು ಏನೇನದ ಎಲ್ಲ ರಾಜಕಾರಣಿಗಳನ್ನು ಭೇಟಿಯಾಗೋದು, ಇದನ್ನು ಮಾಡೋದು, ಮತ್ತು ಅದ್ರ ಜೊತೆಗೆ ಹೊರಟ್ಟಿಯವರಿಗೆ ಭಾಳಷ್ಟು ನಾವು ಕಾಡಿಸಿದ್ವಿ. ಕೆಲವೊಂದು ವೇಳೆಯಲ್ಲಿ ಕಾಡಿಸಿದ್ದಕ್ಕೇನು ನಮಗೆ ಮಾಡಿಕೊಡ್ರಿ ಅಂತಂದರೆ ಅವರು ಸರಿಯಾಗಿ ಆ ವೇಳೆಯಲ್ಲಿ ಇವ್ರನ್ನ ಸಿ ಪಿ ಎಡ್ ಟೀಚರ್ಗಳನ್ನು ಏಡೆಡ್ನೊಳಗೆ ಗ್ರ್ಯಾಂಟ್ ಮಾಡಿಸೋದು ಮಾಡಿದ್ರು ಅವರು. ತದನಂತರ ಅವರಿಗೆ ಹೆಡ್ ಮಾಸ್ಟರನ್ನು ಮಾಡಲಿಕ್ಕೆ ಸೀನಿಯಾರಿಟಿ ಮ್ಯಾಗ ಹೆಡ್ ಮಾಸ್ಟರ್ ಆಗಲಿಕ್ಕೆ ಯಾರು ಗ್ರ್ಯಾಜುಯೇಟ್ ಇರ್ತಾರೆ ಅದನ್ನು ಮಾಡಿಸಿಸ್ಕೊಟ್ರು. ಆದರೆ ನಮ್ಮದು ಮಾಡಿಸಲಿಲ್ಲ. ಹಾಗಾಗಿ ನಮಗೆ ಅವ್ರಿಗೆ ಸ್ವಲ್ಪ ಕ್ಲಾಶ್ ಆಯಿತು. ಆದರೂ ನಾವು ಅವ್ರನ್ನ ಬಿಡಕ್ಕೆ ಬರೋಂಗಿಲ್ಲ. ಆದರೂ ನಮ್ಮ ಹಿಂದೆ ನಾವು ಕರೆದಾಗೆಲ್ಲ ಬಂದು ನಿಂತು ಮಾಡಿದರು. ಅದರ ಪ್ರತಿಫಲವಾಗಿ ಏನು ಅಂತಂದರೆ ನಾವು ಇನ್ನೊಬ್ಬರನ್ನು ಭಾಳಷ್ಟು ನೆನೆಸ್ತೀವಿ ನಾವೆಲ್ಲ. ಚಿತ್ರಕಲಾ ಶಾಲೆಯವರು ಏನೇನಂದರೆ ನಮ್ಮ ಜಯಚಂದ್ರನ್ ಕಳ್ಳಂಬಳ್ಳದ MLA ಜಯಚಂದ್ರನ್ ಅಂತಿದ್ರು. ಅವರು ನಿಜವಾಗಿಯೂ ನಾವು ಯಾವಾಗ ಕರಿತೀವಿ ಅವಾಗ ನಮ್ಮ ಬೆನ್ನ ಹಿಂದೆ ಬಂದು ಕೆಲಸವನ್ನು ಮಾಡಿದವರು. ಅವರ ಗೆಳೆತನ ಹೇಗಾಯಿತು ಅಂದರೆ, ನಮ್ಮ ಬಾಬುರವರು ತುಮಕೂರಿಂದ ಅಡ್ಡಾಡುವಾಗ ಒಬ್ಬರು ಅಶೋಕ್ ಅಂತಿದ್ದರು. ಅಶೋಕನ ಸೋದರ ಮಾವ ಅವರು. ಅಶೋಕ ಅವರು ಇದಕ್ಕೆ ಏನಂತಂದರೆ ಬೆಂಗಳೂರಿಗೆ ನೌಕರಿ ಮಾಡ್ತಾಯಿದ್ರು. ಮುನ್ಸಿಪಾಲ್ಟಿಯಲ್ಲಿ ಇದೆಯಲ್ಲ ಬೆಂಗಳೂರು ಮಹಾನಗರ ಪಾಲಿಕೆ ಒಳಗೆ ನೌಕರಿ ಮಾಡ್ತಾಯಿದ್ರು. ಅವ್ರಿಗೆ ನಮ್ಮ ಬಾಬುರವ್ರಿಗೆ ಗೆಳೆತನ ಆಗಿ ಹೀಗಾಗಿದೆ ಅಂದ್ಕೊಳ್ಳೆ ನಮ್ಮ ಮಾಮನ ಅದನ್ನು ಬರ್ರಿ ಅಂತೇಳಿ ನಾವು ಎಲ್ಲರನ್ನೂ ಕರ್ಕೊಂಡು ಹೋದಾಗ ಅವರು ಭಾಳಷ್ಟು ಕಳ್ಳಂಬಳಕ್ಕೆ ಹೋದಿನ ಒಂದಿನ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಕಳ್ಳಂಬಳಕ್ಕೆ ಹೋಗಿ ಅವ್ರನ್ನ ಹಿಡಿದಾಗ ಅವರು ಭಾಳಷ್ಟು ನಮಗೆ ಸಹಾಯ ಮಾಡಿದಂಥ ವ್ಯಕ್ತಿ ಮೊದಲೇದವರು ಅವರು.